ನಮಸ್ತೆ ಸ್ನೇಹಿತರೆ. ಅಡಕೆ ಸಸಿಗಳು ಇವು ನಮ್ಮ ದೊಡ್ಡಪ್ಪ ಅವ್ರು ಹಾಕಿರೋದು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಾಕಿ 6 ತಿಂಗಳಿಂದ 1 ವರ್ಷ ಆಗಿರ್ಬೋದು. ನನಗೆ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಅದು ಪಾಟಲ್ಲಿ ಹಾಕಿದ್ದಾರೆ ಅವರು. ಅಂದರೆ ಮಾಮೂಲಿ ನೆಲದಲ್ಲೇ ಹಾಕಿರೋದು. ನೆಲದಲ್ಲಿ ಹಾಕಿ ಬಂದಿರೋದನ್ನು ಪಾಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಹಾಕಿದ್ದಾರೆ ಗೊಬ್ಬರ ಹಾಕಿ. ಅದೇ ಥರನೇ ಫಾಲೋ ಮಾಡ್ತಾ ಇದ್ದಾರೆ. ಈಗ ಹೊಸ್ದಾಗಿ ಏನು ಮಾಡ್ತಾ ಇರೋದಲ್ಲ, ಇವರು ಸುಮಾರು ವರ್ಷಗಳಿಂದನೇ ಈ ಥರ ಎಲ್ಲ ಮಾರ್ತಾರೆ ಮತ್ತು ಇವರೇ ಜಾಸ್ತಿ ನೆಡ್ತಾರೆ. ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಇವರು. ನೋಡಿ, ಹಳೆ ಸಸಿಗಳು ಈಗ ತೋರಿಸಿದ್ನಲ್ಲ, ಅದಕ್ಕಿಂತ ಮುಂಚೆ ಅವು ಈಗ ನೆಡಬೇಕು. ಆಲ್ರೆಡಿ ಇದನ್ನ ಇನ್ನೇನು ಮುಂಚೆ ಹಾಕಿರೋದಲ್ವಾ, ಇದನ್ನ ಅಲ್ಲೇ 1 ವರ್ಷ ಆಗಿದ್ದಾವೆ ನೆಡಬೇಕು. ಅಡಿಕೆ ಸಸಿಗಳನ್ನ ನೆಡುವಂಥದ್ದು ಒಂದು ವಿಧಾನ. ಅದು ಇದು ಕೂಡ ಅಷ್ಟೇನೆ. ಸುಮ್ಮನೆ ನಾನು ಹಾಕ್ತೀನಿ ಅಡಿಕೆ ಸಸಿ ಏನದ ಹಾಕೋದಲ್ಲ ಸ್ನೇಹಿತರೆ. ಎಲ್ಲ ಹಾಕಿದ್ಮೇಲೆ ನಿಗಾ ನೋಡಬೇಕು, ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು. ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಅಡಿಕೆ ಸಸಿ ಕೈಗೆ ಬರುವಂಥದ್ದು, ಕೈಗೆ ಬಂದು ನಿಮಗೆ ಫಲ ಕೊಡುವಂಥದ್ದು. ಇಲ್ಲ ಅಂದರೆ ಸುಮ್ಮನೆ ಅಲ್ಲಿ ಯಾರೋ ಪಕ್ಕದವ್ರು ಹಾಕಿದ್ರು, ಇನ್ನೊಬ್ರು ಹಾಕಿದ್ರು ಅಂತ ನಾವು ಹಾಕಕ್ಕೆ ಹೋದ್ರೆ ಅಡಿಕೆ ಸಸಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಎಷ್ಟು ವ್ಯಾಪಾರ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ ಇದ್ರದ್ದು. ನಾವು ಕೂಡ ಸ್ವಲ್ಪ ಹಾಕಿದ್ದೀವಿ. ಅದು ಸ್ವಲ್ಪ ಗರಿ ರೋಗ ಥರ ಎಲ್ಲ ಬಂದಿತ್ತು, ಏನೋ ನಮ್ಮ ದೊಡ್ಡಪ್ಪರು ಹೇಳಿದ್ರು, ಅದನ್ನು ಮಾಡಿದ್ದೀವಿ. ನೋಡಿ, ಗೆಡ್ಡೆ ಅಂದರೆ ಈಗ ಹಾಕಿರೋದು ಇದು. ಈಗ ಗೆಡ್ಡೆ ಇದು ಎಲ್ಲ ಅಡಿಕೆ ಸಸಿ ಅಂತ ನೆಡ್ತಾ ಇದ್ದಾರೆ. ಮುಂದೆ ಅಡಿಕೆ ಸಸಿನೂ ಕೂಡ ರೇಟ್ ಡೌನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಯಾಕೆ ಅಂದ್ರೆ ಎಲ್ಲಿ ನೋಡಿದ್ರು ಬರೀ ಅಡಿಕೆ ಸಸಿ ಎಲ್ಲ ಬರೀ ಅದೇನೆ. ತೆಂಗು ರೇಟ್ ಕಡಿಮೆ ಆದ್ಮೇಲೆ ಅಡಿಕೆ ಸಸಿ ಬಂತು. ಈಗಲೇ ತೆಂಗಿಂದು ಕಾಯಿ ರೇಟ್ ಜಾಸ್ತಿ ಆಗಿದೆ. ಆ ಥರ ಆಗ್ತಾ ಇದೆ. ರೈತರು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ತೋಟ ತೋರಿಸ್ತೀನಿ ಇವಾಗ. ಅಂದರೆ ತೆಂಗು ಒಳಗಡೆನೆ ಅವಾಗೆಲ್ಲ ಹಾಕ್ಬಿಟ್ಟವ್ರೆ ನನ್ನ ದೊಡ್ಡಪ್ಪ ನಮ್ಮ ತಾತಾರೆಲ್ಲ ಹಂಗೆ ಹಾಕ್ಬಿಟ್ಟವ್ರೆ. ಈಗ ಮಾಡೋರೆಲ್ಲ ಕೆಲವರು ಸಪ್ರೇಟ್ ಮಾಡ್ತಾರೆ, ಅಡಿಕೆ ಸಸಿನೇ ಇಲ್ಲ. ಕೆಲವರು ತೆಂಗಿನ ಸಸಿ ಒಳಗಡೆ ನೆಡ್ತಾರೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ನೆಡ್ತಾರೆ. ಯಾವ ಥರ ಒಳ್ಳೇದು ಅಂತ ಅದು ಮಾತ್ರ ನಮ್ಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ತೆಂಗಿನ ಸಸಿ ಇದ್ದಾವೆ ಮಧ್ಯ, ಅಲ್ಲಲ್ಲೇ ಅಡಿಕೆ ಸಸಿನೂ ಹಾಕಿದ್ದಾರೆ ನೋಡಿ. ಅಡಿಕೆ ಸಸಿನೂ ಹಾಕಿದ್ದಾರೆ, ತೆಂಗಿನ ಸಸಿನೂ ಹಾಕಿದ್ದಾರೆ. ಇವೆಲ್ಲ ಸುಮಾರು ವರ್ಷಗಳಿಂದ ಇದಾವೆ ಮರಗಳು, ದೊಡ್ಡ ಮರಗಳು ಇವು. ಯಾವ್ದು ಒಳ್ಳೇದು ಅಂತ ಮಾತ್ರ ಇನ್ನೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಇರುವುದು ಬೇರೆ ಗೊತ್ತಿರುತ್ತೆ. ತೆಂಗಿನ ಸಸಿ ಒಳಗಡೆ ನೆಟ್ರೆ ಒಳ್ಳೇದು, ಇಲ್ಲ ಸಪ್ರೇಟಾಗಿ ನೆಟ್ರೆ ಒಳ್ಳೇದು ಗೊತ್ತಿದ್ರೆ ತಿಳಿಸಿ ಸ್ನೇಹಿತರೆ ನೀವು.